ಕೊಡ್ತಾ ಉಂಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ಸೊ ನಾನೀಗ ಬಂದಿರುವಂಥದ್ದು ಕನಕಪುರ ರೋಡಲ್ಲಿರುವಂಥ ತಲಗಟ್ಪುರದಲ್ಲಿ ಸಮೋಸ ಫ್ಯಾಕ್ಟ್ರಿ ಅಂತಲೇ ಒಂದು ಫೇಮಸ್ ಇದೆ. ಸೊ ನಾನಿವಾಗ ಅಲ್ಲಿ ಬಂದಿದ್ದೀನಿ. ಆ ಫ್ಯಾಕ್ಟ್ರಿ ಹೆಸರು ಶ್ರೀರಾಮ್ ಸಮೋಸ ಕಾಂಡಿಮೆಂಟ್ಸ್ ಅಂತ. ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಸಮೋಸ ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಏನೇನು ಮಾಡ್ತಾರೆ ಅದನ್ನೆಲ್ಲ ನೋಡೋಣ. ಬೆಳಿಗ್ಗೆ ಬಂದು ಜೋಡಿಸ್ತಾ ಇದ್ದೀವಿ. ಯಾವ ಕೆಲಸ ನಿಲ್ಲಿಸ್ಬೇಡ. ಪಂಚಸ್ಥ ನೃತ್ಯ ಸ್ಕೂಲ್ಗಳದ್ದು ಕ್ಯಾಮ್ರಾನ ಸುಳ್ಬೋದು. ಹೋಗಿ ಕ್ಯಾಮ್ರಾ ಕೊಡ್ತಾ ಉಂಟು. ಇಲ್ಲ ಹಾಕ್ತೀರಾ? ಹೌದಾ? ಹಂಚ ಸರ್, ಇವಾಗ ಇದು ಏನಿಟ್ಟು ಇದು? ಮೈದಾ ಹಿಟ್ಟು. ಮೈದಾ ಹಿಟ್ಟಾ? ಓಕೆ. ಇದನ್ನೇ ಅಲ್ಲಿ ಮಾಡ್ತಾ ಇರೋದ ಇವಾಗ? ಹೌದು. ಓಕೆ. ಫಸ್ಟ್ ಆ ಥರ ದೊಡ್ಡದಾಗಿ ಮಾಡಿ ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳೋದು? ಎಲ್ಲ ಕಟ್ ಮಾಡಿಕೊಂಡು. ಓಕೆ. ಇದರೊಳಗಡೆ ಏನೇನಿದೆ ಸರ್? ಇದ್ರ ಒಳಗಡೆ ವೆಜಿಟೇಬಲ್ ಇದೆ ಸರ್ ಎಲ್ಲ. ಓಕೆ. ಈರುಳ್ಳಿ, ಬಟಾಣಿ, ಸೊಪ್ಪು, ಮಸಾಲೆ, ಮಸಾಲೆ ಐಟಮ್. ಓಕೆ. ಎಲ್ಲ ವೆಜಿಟೇಬಲ್ ಸರ್. ಓಕೆ. ಫುಲ್ ಫಾಸ್ಟಾಗಿ ಮಾಡ್ತಾ ಇದ್ದೀರಾ? ಹೌದು ಸರ್. ಅಭ್ಯಾಸ ಆಗಿದೆಯಾ? ಹೌದು. 40 ವರ್ಷ ಸರ್ವಿಸ್ ಇದೆ. 40 ವರ್ಷ ಇದನ್ನೇ ಮಾಡ್ತಾ ಇದ್ದೀರಾ? ಹೌದು. ಓಕೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್ ನಾನೊಂದು 15 ವರ್ಷ ಆಯ್ತು. 15 ವರ್ಷ. ನೀವು ಅಷ್ಟೇ ಫಾಸ್ಟಾಗಿ ಮಾಡ್ತಾ ಇದ್ದೀರಾ? ಹಾಂ ಸರ್. ನಮ್ಮ ಅಪ್ಪ ಅವ್ರು ಮಾಡ್ತಿದ್ರಲ್ಲ. ನಿಮ್ಮ ತಂದೆಯವರು ಅವರು? ನಮ್ಮ ತಂದೆಯವರು. ಓಕೆ. ಅವ್ರು ನಮ್ಮ ಅಣ್ಣ ಅವರು, ಅವ್ರು ನಮ್ಮ ತಾಯಿಯವರು. ಓಕೆ. ಎಲ್ಲ ಫ್ಯಾಮಿಲಿ ಬಿಸ್ನೆಸ್? ಎಲ್ಲ ಫ್ಯಾಮಿಲಿ. ಓಕೆ. ಇಲ್ಲ ಆಗ್ತಾರೆ. ಸೊ ಇಲ್ಲಿ ಬಿಸಿ ಮಾಡಿ ಒಂದೊಂದೇ ಲೇಯರ್ ಇಲ್ಲ ಹಾಕದ? ಎಲ್ಲ
ಉಂಡೆಗಳನ್ನ ಸೆಟ್ ಮಾಡ್ಕೊಂಡು ಹಾಂ ಅದನ್ನ 40 ತಿಕ್ಕಿ ಅದನ್ನ ಸುತ್ತಿ ಸರಿ ಹಾಕಿ ಆಮೇಲೆ ಇದನ್ನ ಕಟ್ ಮಾಡ್ತೀರಾ? ಇದನ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಓಕೆ ಸುತ್ತೋದು ಮಸಾಲೆ. ಓಕೆ ಇಲ್ಲಿ ಹಾಕ್ತೀರಾ ಇವಾಗ? 50 kg 80 kg 100 kg ಡೈಲಿ. ಓಕೆ टमाटी चौकी तयार करो. टमाटी चौकी तयार करो. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನರಸಿಂಹಮೂರ್ತಿ. ಯಾವಾಗಿಂದ ಶುರು ಮಾಡಿದ್ರಿ ಈ ಸಮೋಸ ಫ್ಯಾಕ್ಟ್ರಿ ಸರ್? ಇದು ತಲಕಟ್ಟಪುರ ಶುರು ಮಾಡಿ 10 ವರ್ಷ ಆಯಿತು. 10 ವರ್ಷ ಆಯಿತು. ಇದಕ್ಕೆ ಮುಂಚೆ ಸರ್? ಇದಕ್ಕೆ ಮುಂಚೆ ನಾನು 40 ವರ್ಷ ಸರ್ವಿಸ್ ನಮ್ಮದು. 40 ವರ್ಷ ಎಲ್ಲಿ ಮಾಡ್ತಾ ಇದ್ರಿ ಸರ್? ಸರ್ ಫಸ್ಟು ನಾನು ಕಲಾಸ್ಪಾಳ್ಯ, ಓಕೆ, ಆಮೇಲೆ ಗೋರಿಬೀಗ್ನೂರು, ಹಾಂ, ಆಮೇಲೆ ಚಿಕ್ಕಬಳ್ಳಾಪುರ, ಹಾಂ ಹಾಂ, ಇದಕ್ಕೆ ತಲಕಟ್ಟು. ಆಮೇಲೆ ಇಲ್ಲಿ. ಓಕೆ. ಸೊ ಸಮೋಸ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಮಾಡ್ತೀರಾ? ಇಲ್ಲ ಸರ್, ಸಮೋಸ, ಬಾದುಷಾ, ಖಜಾಪುರಿ, ಹ್ಞೂ ಮಕ್ಮಲ್ಪುರಿ. ಓಕೆ. ಸಮೋಸದಲ್ಲಿ ಆನಿಯನ್ ಸಮೋಸ ಮಾತ್ರ ಅಲ್ಲ, ಆರ್ಡರ್ ಕೊಡಿ, ಯಾವ ಥರ ಬೇಕಾದ್ರೂ ಮಾಡಿ. ಬೇರೆ ಥರದ್ದು ಮಾಡ್ಕೊಡ್ತೀರಾ? ಚೂರು ನಿಮ್ಮ ಫ್ಯಾಕ್ಟ್ರಿ ಲೈಕ್ ಏನೇನು ಮಾಡ್ತೀರಾ ಅದು ಸ್ವಲ್ಪ ಹೇಳ್ತೀರಾ? ಬನ್ನಿ. ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಇದು ಮೈದಾ ಹಿಟ್ಟು. ಓಕೆ. ಫಸ್ಟ್ ಆ ಥರ ಮಾಡ್ಕೊತೀರಾ? ಮೈದಾ ಕಲಿಸ್ಕೊತೀವಿ. ಓಕೆ. ಕಲಿಸ್ಕೊಂಡು ಹಪ್ಪಳ ಮಾಡ್ತೀವಿ. ಓಕೆ. ಇದೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಹಪ್ಪಳ ಇಂಚ್ ಮೇಲೆ ಹಾಕಿ ಬಿಸಿ ಮಾಡಿಕೊಂಡು ಓಕೆ. ಇಲ್ಲಿ ಹಾಕಿ ಕಟ್ ಮಾಡಿಕೊಂಡು. ಓಕೆ. ಸೊ ಅಷ್ಟು ದಪ್ಪ ಇದ್ದಿದ್ದು ಈ ಥರ ತೆಳ್ಳಗೆ ಮಾಡ್ತೀರಾ? ಹೌದು. ಕೈಯಲ್ಲೇ ಉದ್ದದಾ? ಕೈ ಓ ಓಕೆ. ಎಲ್ಲ ಬಿಸಿಯಾಗಿದೆ ಇದು. ಬಿಸಿ ಮಾಡ್ಕೊಂಡು ಒಂದೊಂದು ಇಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊತೀರಾ? ಯಾವ ಸೈಜ್ ಕಟ್ ಮಾಡ್ಕೊತೀರಾ ಸರ್? ಅದೇ ಸರ್, ಆ ಸೈಜ್, ಈ ಸೈಜ್ ಕಟ್ ಮಾಡಿಕೊಂಡು. ಓಕೆ. ಇದೇ ಸಮೋಸ. ಓಕೆ. ಇದರಲ್ಲಿ ನೀವು ಸಮೋಸ ಮಾಡೋದು? ಹೌದು. ಓಕೆ. ಇದಾದ್ಮೇಲೆ ಇಲ್ಲಿ ಫಿಲಪ್ ಮಾಡೋದಾ? ಇಲ್ಲಿ ಮಸಾಲೆ ರೆಡಿ ಮಾಡಿಕೊಂಡು ಸುತ್ತಿ ಹಾಕುವ. ಇವಾಗ ಇವ್ರು ಫಿಲಪ್ ಮಾಡ್ತಿರೋ ಥರ? ಓಕೆ ಓಕೆ. ಈ ಥರ ಬರುತ್ತೆ. ಇದರೊಳಗಡೆ ಏನೇನಿದೆ ಸರ್? ಇದರೊಳಗಡೆ ಈರುಳ್ಳಿ, ಬಟಾಣಿ, ಮಸಾಲೆ, ಸೊಪ್ಪು, ಹಾಂ ಹಾಂ, ಸೊಪ್ಪು, ಓಕೆ, ಅವಲಕ್ಕಿ ಹಾಕ್ತೀವಿ. ಓಕೆ. ಅವಲಕ್ಕಿ. ಸೊ ಎಲ್ಲ ಫ್ಯಾಮಿಲಿಯವರೇ ರನ್ ಮಾಡ್ತಿರೋದ ಇದನ್ನ? ಹೌದು. ಓಕೆ. ಸೊ ಮೇಡಮ್ ಅವರು ನಿಮ್ಮ ಮಕ್ಕಳ ಇಬ್ರು? ಮಗ, ಈ ಮಗ, ಇನ್ನೊಬ್ಬ ಮಗ ಬರ್ತಾನೆ. ಇನ್ನೊಬ್ರು ಮಗ ಯಾವ್ದಾರೆ? ಸೊ ಮೇನ್ಲಿ ಸರ್ ಲೈಕ್ ಸಮೋಸ ಹೆಂಗೆ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲೇ ತಗೊಂಡು ಹೋಗ್ತಾರಾ ಜನ ಅಥವಾ ನೀವು ಬೇರೆ ಬೇರೆ ಕಡೆ ಕಳಿಸ್ತೀರಾ? ಸರ್ ಎಲ್ಲ ಹೋಲ್ಸೇಲ್ ಕೊಡ್ತೀವಿ ಹೊರಗಡೆ. ಓ, ಹೋಲ್ಸೇಲ್ ಕೊಡೋದು? ಬನಶಂಕರಿಯಿಂದ ಕನಕಪುರವರೆಗೂ ಹೋಗುತ್ತೆ. ಓ, ಬನಶಂಕರಿಯಿಂದ ಕನಕಪುರವರೆಗೂ. ಓಕೆ. ಸಪ್ಲೈ ಮಾಡೋದು ನೀವೇ? ಓಕೆ. ಅಂದರೆ ಅವರೇ ಬಂದು ತಗೊಂಡು ಹೋಗ್ತಾರಾ? ಅವರೇ ಬರ್ತಾರೆ. ಓಕೆ. ಎಷ್ಟು ಸರ್ ಸಮೋಸ ಎಷ್ಟಿದೆ ಸರ್ ರೇಟ್? ಸರ್ ನಾವು ಹೋಲ್ಸೇಲ್ 8 ರೂಪಾಯಿ ಕೊಡ್ತೀವಿ. ಹೋಲ್ಸೇಲ್ 8 ರೂಪಾಯಿ, ರಿಟೇಲ್ 10 ರೂಪಾಯಿ. ರಿಟೇಲ್ 10 ರೂಪಾಯಿ. ಅಂದರೆ ಇಲ್ಲೇ ಬಂದು ತಗೊಂಡು ಹೋಗ್ಬೋದು ಜನ? ಓಕೆ. ನಿಮ್ಮ ಮಗ ಇದೇ ವರ್ಕ್ ಮಾಡ್ತಾರಾ? ಇಲ್ಲ, ಎಲ್ಲ ಮಕ್ಕಳು ಇದೆ. ಎಲ್ಲ ಇಲ್ಲೇ. ನಮ್ಮ ಹೆಸರು ಗೊತ್ತಾಗಿಲ್ಲ. ಹೌದಾ? ಓಕೆ. ನಿಮ್ಮ ಹೆಸರು? ಓಕೆ. ಸೊ ಎಲ್ಲರೂ ಇದೇ ಮಾಡ್ತಾ ಇದ್ದೀರಾ? ಸೊ ನೀವು ಇದನ್ನೇ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 35 ವರ್ಷದಿಂದ. ನಾವು ಮದುವೆ ಆಗ ಮುಂಚೆನೆ ನಮ್ಮ ಯಜಮಾನ್ 2 ಅಂಗಡಿ ಇಟ್ಟಿದ್ರು. ಓಕೆ. ಅವತ್ತಿಂದ ಇದೇ ವ್ಯಾಪಾರ ನಾವು. ನಮ್ಮ ತಂದೆ 12 ವರ್ಷದಿಂದ
ಬಿದೆ ವ್ಯಾಪಾರನೇ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದನ್ನೇ ಮಾಡ್ತಾ- ಬೆಳಗ್ಗೆ ಮತ್ತು ಆಟೋ ಬಿಸ್ನೆಸ್ ಮಾಡ್ತೀವಿ. ಓ. ನಾವು ಇದು ನಡೆಯೋ ಗಂಟೆ ಇದು ಮಾಡೋದು. ಹಾ. ಆಮೇಲೆ ಸ್ವಲ್ಪ ಜನ ಕಸ್ಟಮರ್ ಕಮ್ಮಿ ಆದಾಗ ಫ್ರೀ ಟೈಮಲ್ಲಿ ಆಟೋ ಓಡಿಸ್ಕೊಂತೀವಿ. ಇಲ್ಲ ಆಟೋ ಅಂಗಡಿಗೆ ಬಂದು ಜಾಯಿನ್. ದಿನ ಎಷ್ಟು ಸಮೋಸ ಮಾಡ್ತೀರಾ? ಒಂದು 3,000 ಇಂದ 4,000 ಹೋಗ್ತದೆ. 3,000 ಇಂದ 4,000. ಓಕೆ. ಅಂದ್ರೆ ಲೈಕ್ ಸಾಟರ್ಡೆ ಸಂಡೇ ಜಾಸ್ತಿ ಹೋಗುತ್ತೆ ಅನ್ನೋ ಥರನಾ ಅಥವಾ ರೆಗ್ಯುಲರ್? ಪರ್ಮಿಟ್ ಹೋಲ್ಸೇಲ್ ರಿಟೇಲ್ ಆಗಿರೋದ್ರಿಂದ ಹಾ. ಡೈಲಿ 80 ರಿಂದ 100 kg ಮೈದಾ ಓಡಿಸ್ತೀವಿ. ಮೈದಾ ಹೋಗಿ ಹೋಗುತ್ತೆ. ಓಕೆ. ಅದೆಲ್ಲ ಕಷ್ಟ ಅಲ್ವಾ ಕೈಯಲ್ಲೇ ಕಲ್ಸೋದೆಲ್ಲ? ಏನ್ ಸರ್ ಮಾಡೋದು, ಕಲ್ತಿದೀವಿ, ಮಾಡ್ಬೇಕು. ಒಳ್ಳೆ ಕೆಲಸ ಅಲ್ವಾ? ಹಾ. ಎಲ್ಲ ಜನ ಹೊಟ್ಟೆಗೆ ಊಟ ಕೊಡೋದು. ವ್ಯಾಪಾರಕ್ಕಿದ್ದಾರೆ ಹುಡುಗರೆಲ್ಲ ಅವರೇ ಬಂದು ತಗೊಂಡೋಗ್ತಾರೆ. ಹಾ, ಹೋಲ್ಸೇಲ್ ಈಗ ತುಂಬಿಸ್ಕೊಂಡೋದ್ರಲ್ಲ ಅವರೇನ? ಇವಾಗ ಹೋದ್ರಲ್ಲ ಅವರೆಲ್ಲ ನಮ್ಮ ಹತ್ರ ವ್ಯಾಪಾರಕ್ಕೆ ಇನ್ನೂ ಸ್ವಲ್ಪ ಜನ ಬಂದಿಲ್ಲ. ಬೆಳಿಗ್ಗೆ 7ರಿಂದ ಸ್ಟಾರ್ಟ್ ರಾತ್ರಿ 9. ಬೆಳಗ್ಗೆ 7ರಿಂದ ನೈಟ್ 10-10:30 ಗಂಟೆ ಓಡ್ತಾ ಇದ್ದೇ ಇರುತ್ತೆ. ಇರುತ್ತೆ. ಓಕೆ.